ನನ್ನ ಚುನಾವಣೆಗೆ ತಯಾರಿ ಶುರುವಾಗಿದೆ. ನಮ್ಮ ಕಾಂಗ್ರೆಸ್ ಪಕ್ಷದ 3 ಜನ ಲೋಕಸಭಾ ಸದಸ್ಯರು ನಾರ್ತು ಹಾಗೂ ಸೆಂಟ್ರಲ್ ಮತ್ತು ಸೌತ್ ಹರಿಪ್ರಸಾದ್ ಅವರು, ಅರ್ಷದ್ ರಿಜ್ವಾನ್ ಅವರು ಮತ್ತು ಕೃಷ್ಣ ಬೈರೇಗೌಡರು ಬೆಳಗಿಂದ ಇಲ್ಲಿ ನಾವೆಲ್ಲ ಫಾದರ್ ಕೊಡ್ತವ ಮತ್ತು ವಿಷಮ್ ಕೊಡ್ತವ ಬೆಳಗ್ಗೆ ಎಲ್ಲರಿಗೂ ಭೇಟಿ ಮಾಡಿ ಎಲ್ಲ 3 ಪಾರ್ಲಿಮೆಂಟ್ರಿ ಕ್ಷೇತ್ರದ್ದು ಫಾದರ್ಗಳಿಗೆಲ್ಲ ಬೆಳಗ್ಗೆ ಭೇಟಿ ಮಾಡಿದ್ವಿ. ಅದ್ರ ಜೊತೆಯಲ್ಲಿ ನಮ್ಮ ಅಂಗರೇಶ್ ನೇತೃತ್ವ ನಮ್ಮ ಸಮಾಜ ನಮ್ಮ ದೊಡ್ಡ ಗುರುಗಳು ಇವರು 3 ಜನನೂ ಇಲ್ಲ ಅವರ ಆಶೀರ್ವಾದ ಪಡ್ಕೊಳ್ಳೇಬೇಕಂತ 2 ದಿನದಿಂದ ಹೇಳ್ತಾಯಿದ್ರು. ಹಾಗಾಗಿ ನಮ್ಮ ಅಂಬರೀಷ್ ಅಂತಂದರೆ ನಾವು ಗುರುಗಳು ಅಂತೀವಿ. ಗುರುಗಳು ಇವತ್ತು ಬಂದು 3 ಜನನು ಬಂದು ಆಶೀರ್ವಾದ ತೊಗೊತಾರೆ. ಆನ್ ದ ವೇ ಇವರಿದ್ದಾರೆ ನಮ್ಮ ಕೃಷ್ಣ ಬೈರೇಗೌಡರು ಆನ್ ದ ಒಂದು 5 ನಿಮಿಷದಲ್ಲಿ ರೀಚ್ ಆಗ್ತಾರೆ. ಹರಿಪ್ರಸಾದ್ ಅವರು ಬಂದು ಹೋಗಿದ್ದಾರೆ, ನಿನ್ನೆ ರಿಜ್ವಾನ್ ಅವರು ಬಂದು ಹೋಗಿದ್ರು. ಈಗ ಆನ್ ದ ವೇ ಕೃಷ್ಣ ಬೈರೇಗೌಡರು ಬರ್ತಾರೆ. ನಮ್ಮ ಗುರುಗಳು ಆಶೀರ್ವಾದ ಪಡ್ಕೊಂಡು ಬರ್ತಾರೆ. ಚುನಾವಣೆಯ ತಂತ್ರಗಾರಿಕೆಗೆ BJPಯವರು ಆಲ್ರೆಡಿ ಶುರು ಮಾಡಿಕೊಂಡಿದ್ದಾರೆ. ಅದರ ವಿರುದ್ಧವಾಗಿ ತಾವು ಯಾವ ತಯಾರಿಯನ್ನು ಮಾಡಿದ್ದೀರಿ? ಈಗ ಅವರು ಅವತ್ತಿಂದ 6 ತಿಂಗಳಿಂದಲೇ ಮಾಡ್ಕೊಂಡು ಬಂದಿದ್ದಾರೆ. ಹೋದ ಸತಿ ತಮ್ಮ ಸೆಂಟ್ರಲ್ ಕ್ಷೇತ್ರ ನಾನು ಹೇಳ್ತೀನಿ, ನಾನು ಇವತ್ತು ನಿಲ್ಲಿರೋದೀಗ ಮಾತಾಡ್ತಾ ಇರೋದು ಸೆಂಟ್ರಲ್ ಪಾರ್ಲಿಮೆಂಟ್ರಿ ಕ್ಷೇತ್ರ ಬರ್ತಾರೆ. ಹೋದ ಸತಿ 2014 ರಿಜ್ವಾನ್ಗೆ ಕೊನೆಯ ಮೂಮೆಂಟಲ್ಲಿ ಟಿಕೆಟ್ ಕೊಟ್ಟರು. ಒಂದು 15-20 ದಿನ ಇದ್ದಂಗೆ ಟಿಕೆಟ್ ಕೊಟ್ಟರು. ಅದರಲ್ಲಿ ಆ ಟೈಮಲ್ಲಿ ಒಂಚೂರು ಸ್ವಲ್ಪ ಮೋದಿಗೆ ಇತ್ತು, ಮೋದಿ ಅಲೆ ಇತ್ತು. ಹೋದ ಸತಿ ಇವ್ರಿಗೆ ಲಾಸ್ಟ್ ಮೂಮೆಂಟಲ್ಲಿ ಕೊಟ್ಟಿದ್ದ ಕಾರಣಕ್ಕೆ ಅವ್ರು ಎಲ್ಲ ಕಡೆ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಆವಾಗ ಅವ್ರು ಸೋತಿದ್ದು 1,30,000 ಓಟು ಸೋತಿದ್ದು. 70,000 ಓಟ್ ತೊಗೊಂಡಿದ್ರೆ ಆಗಲೇ ಗೆಲ್ಲೋರು 2014. ಈ ಬಾರಿ ಸೋತಾದ್ಮೇಲೂ ಅರ್ಷದ್ ರಿಜ್ವಾನ್ ಅವರು ಮನೆಯಲ್ಲಿ ಗೊತ್ತಿಲ್ಲ, MP ಆಗಿ ಕೆಲಸ ಮಾಡಿದ್ದಾರೆ. ಎಲ್ಲ ನನ್ನ ಅನಿಸಿಕೆ ಅವ್ರು ತಿಂಗಳಿಗೆ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ದಾರೆ. 1-2 ದಿನ ಅಂತ ಕಾರ್ಯಕ್ರಮ ಹಾಕಿ ಅವ್ರು ಏನೇನು ಕಷ್ಟ ಸುಖ ಇದೆ, ಅವ್ರು ಏನೇನು ಕೆಲಸ ಆಗಬೇಕಾಗಿದೆ, ಅವ್ರ ಕೈಯಲ್ಲಾಗೋದು ಅವ್ರು MLC ಆಗಿದ್ದರು. ಅವ್ರ ಗ್ರ್ಯಾಂಡಲ್ಲಿ ನೀರು ಸಮಸ್ಯೆ ಸಿಕ್ಕಾಪಟ್ಟೆ ಇತ್ತು. ಆ ನೀರು ಸಮಸ್ಯೆ ಅವ್ರ ಗ್ರ್ಯಾಂಡಲ್ಲೇ ಮಾಡ್ಕೊಂಡು ಬಂದರು. MLC ಗ್ರ್ಯಾಂಡಲ್ಲಿ ಇತ್ತು, MLC ಗ್ರ್ಯಾಂಡಲ್ಲಿ ಮಾಡಿದ್ರು. ಆ ಸಂಬಂಧಪಟ್ಟು ಕೌನ್ಸಿಲರ್ಗಳನ್ನ ಕರೆಸಿ ಅವ್ರ ಕಾನ್ಫಿಡೆನ್ಸ್ ಅಂತ ತಗೊಂಡು ಅಲ್ಲಿ ಪರಿಹಾರ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಅವ್ರು ಬೇರೆ ಬೇರೆ ಯಾರಿಂದ ಈಗ MLA ಬೇರೆ ಈಗ ಜಾರ್ಜ್ ಅವರಿದ್ದರು ಮಿನಿಸ್ಟ್ರು, ಅವರಿಂದ ಸಹಾಯ ಪಡ್ಕೊಂಡು ಎಲ್ಲ ಕ್ಷೇತ್ರದಲ್ಲಿ MP ಸೋತರು MP ಆಗಿ ಕೆಲಸ ಮಾಡಿದ್ದಾರೆ. ಯಾರು? ಅರ್ಷದ್ ರಿಜ್ವಾನ್ ಅವರು. PC ಮೋಹನ್ ಅವರು. ಈಗ ನನ್ನ ಅನಿಸಿಕೆ PC ಮೋಹನ್ ಅವರು 2009 ಆಯ್ಕೆ ಆಗಿದ್ದರು. 9 ಆಯ್ಕೆ ಆಗಿದ್ದ ಕಾರಣ ಅಂದರೆ ಅವರು ಆಯ್ಕೆ ಆಗಲಿಲ್ಲ. ಸಾಂಗ್ಲಿಯಾನ ಅವರು ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಆಗಿದ್ದರು. ನಾನು JDS ಇಂದ ನಿಂತಿದ್ದೆ. ನಾನು 1,90,000 ಓಟ್ ನಾನು ತೊಗೊಂಡ್ಬಿಟ್ಟೆ JDS ಇಂದ. ಆಮೇಲೆ PC ಸಾಂಗ್ಲಿಯಾನ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ದರು. 35,000 ಓಟಲ್ಲಿ ಗೆದ್ದಿದ್ದು. 2009 ಇವತ್ತು 2014 ಗೆದ್ದವರು 10 ವರ್ಷ. ಈಗ ನನ್ನ ಕ್ಷೇತ್ರನೂ ಅವ್ರಿಗೆ ಪಾರ್ಲಿಮೆಂಟ್ರಿ ಕ್ಷೇತ್ರ ನಮ್ಮ ಚಾಮರಾಜಪೇಟೆ. ನಾನಂತೂ ನನ್ನ PC ಮೋಹನ್ ಗೆದ್ದು ನಮ್ಮ MP ಅಂತ ನೋಡಿಲ್ಲ. ನಾನು 2-3 ಕಾರ್ಯಕ್ರಮ ಕರೆದೆ ಅವ್ರನ್ನ. ಸರ್ ನನ್ನ ಅಲ್ಲಿ ನಮ್ಮ ವಾರ್ಡ್ ನಂಬರ್ 137 ರೈಪುರ ವಾರ್ಡ್ ಅಂತೀವಿ. ಅದ್ರಲ್ಲಿ ಒಂದು ಭಾಳ ಜನಸಂಖ್ಯೆ ಜಾಸ್ತಿ ಹಿನ್ನೆಲೆಯಲ್ಲಿ ನನ್ನಲ್ಲಿ ಒಂದು 50 ಬೆಡೆಡ್ ಹಾಸ್ಪಿಟಲ್ ಮಾಡಿದೆ. 50 ಬೆಡೆಡ್ ಹಾಸ್ಪಿಟಲ್ ಮಾಡುವಾಗ ಅಟ್ಲೀಸ್ಟ್ ನೀವು MP ಆಗಿದ್ದೀರಾ, ಇನಾಗ್ರೇಷನ್ ಆಗಿ ಬಂದು ಅಂತ ಕೇಳ್ಕೊಂಡೆ. ನಮ್ಮ ಇನಾಗ್ರೇಷನ್ಗೂ ಬಂದಿಲ್ಲ. ನಾವಂತೂ MPಗೆ ನೋಡಿಲ್ಲ. ಆಮೇಲೆ ಜನನು ಯಾವತ್ತೂ ಯಾವ ಕ್ಷೇತ್ರಕ್ಕೂ ಅವ್ರು ಹೋಗಲಿಲ್ಲ. ಅವ್ರು ಎಲ್ಲೂ ಹೋಗಿದ್ರು 10 ವರ್ಷ ಏನು ಮಾಡಿದ್ರು ನಮಗಂತೂ ಗೊತ್ತಿಲ್ಲ. ಈಗ ಜನ ಬಯಸ್ತಾ ಇದ್ದಾರೆ, ಬದಲಾವಣೆ ಬೇಕು. ಈ 10 ವರ್ಷ ಅವಕಾಶ ಕೊಟ್ಟಿದ್ವಿ. ಹಾಗೆ ಎಲ್ಲ ಕಡೆ ಎಲ್ಲ ಸಮಾಜದ ವರ್ಗದವರು ಇವತ್ತು ಅರ್ಷದ್ ರಿಜ್ವಾನ್ಗೆ ಗೆಲ್ಲಿಸಬೇಕಂತ ತೀರ್ಮಾನ ಮಾಡಿದ್ದಾರೆ. ಕನಿಷ್ಠ ಅಂದರೆ 2 ಲಕ್ಷದಿಂದ 1.5-2 ಲಕ್ಷ ಮತದಿಂದ ಅರ್ಷದ್ ರಿಜ್ವಾನ್ ಅವರು ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಗೆಲ್ತಾರೆ. JDS ಕಾಂಗ್ರೆಸ್ ಕಂಬೈಂಡ್ ಆಗಿದ್ದೀರಿ, ಅದೊಂದು ಲಾಭ ಆಗಿದೆ. JDS ಕಾಂಬಿನೇಷನ್ ಹೋದ ಸತಿ JDS 45,000 ಓಟ್ ತೊಗೊಂಡಿದ್ರು. ಆ ಓಟ್ ನಮಗೆ ಬರ್ತದೆ. ಆಗ ಇದರಲ್ಲಿ ಈ ಬೆಲ್ಟಲ್ಲಿ ದೇವೇಗೌಡರು ಅಂತ ವರ್ಚಸ್ಸಿದೆ. ದೇವೇಗೌಡರು ಮಾತು ಕೊಟ್ಟಿದ್ದಾರೆ, ನಾನೇ ಬರ್ತೀನಪ್ಪ ಮುನ್ನ ಕಾರ್ಯಕ್ರಮ ಮಾಡಿ ರಾಜಾಜಿನಗರ, ಮಾದೇಪುರ ಹಾಗೂ ನಮ್ಮ ಕ್ಷೇತ್ರದಲ್ಲೂ ಚಾಮರಾಜಪೇಟೆ ಕ್ಷೇತ್ರದಲ್ಲೂ ದೇವೇಗೌಡರು ಅಭಿಮಾನಿಗಳಿದ್ದಾರೆ. ನಾನು ಬರ್ತೀನಿ ಅಂತ ಅವರು ಹೇಳಿದ್ದಾರೆ. ಈ ಬಾರಿ ಕನಿಷ್ಠ ಅರ್ಷದ್ ರಿಜ್ವಾನ್ ಅವರು 1.5 ಲಕ್ಷದಿಂದ 2 ಲಕ್ಷ ಓಟಲ್ಲಿ ಗೆಲ್ತಾರೆ. ಕೊನೆಯದಾಗಿ ಒಂದು ಪ್ರಶ್ನೆ ಹೇಳ್ತಾ ಇದ್ವಿ, BJPಯವರು ಅಧಿಕಾರಕ್ಕೆ ಬಂದರೆ ಇದು ಕೊನೆಯ ಚುನಾವಣೆ, ನಮಗೆ ಸಂವಿಧಾನನ ನಾವು ತೆಗೆದಾಕ್ತೀವಿ ಅಂತ ಹೇಳ್ತಾ ಇದ್ವಿ. ಈಗ ಜನ 2014 ನರೇಂದ್ರ ಮೋದಿಗೆ ಜನ ನಂಬಿದ್ರು. ಏನಕ್ಕೆ ನಂಬಿದ್ರು? ಎಲ್ಲ ಕಡೆ ಭಾಷಣದಲ್ಲಿ ಏನಂತ ಇದ್ರು, ದೇಶಕ್ಕೆ ಅಚ್ಚೆ ದಿನ ಆಯಂಗಿ, ದೇಶಕ್ಕೆ ಭಲಾಯಿ ಹೋಗಿ, ದೇಶಕ್ಕೆ ಅಚ್ಚಾ ಕರುಂಗ ಅಂತ ಎಲ್ಲ ಕಡೆ ಭಾಷಣ ಮಾಡಿದ್ರು. ದೇಶದ ಜನ ನಂಬಿದ್ರು ಅವ್ರಿಗೆ. ಕಾರಣ ಅಂದರೆ ಎಲ್ಲ ಒಂದು ಕಡೆ ಇವ್ರ ಬಡವ್ರ ಬಗ್ಗೆ ಕಾಳಜಿ ಇದೆ, ಇವ್ರು ಬಡತನದಿಂದ ಬಂದಿರೋದು, ರೈಲ್ವೆ ಸ್ಟೇಷನಲ್ಲಿ ಟೀ ಮಾಡ್ತಾಯಿದ್ದು, ಬಡವ್ರ ಬಗ್ಗೆ ಕಾಳಜಿ ಇದೆ, ದೇಶಕ್ಕೆ ಒಳ್ಳೇದಾಗ್ಬೋದು ಅಂತ ನಿರೀಕ್ಷೆ ಇಟ್ಟು ಜನ 2014 ಅವನ್ನ ಪ್ರಧಾನಮಂತ್ರಿ ಮಾಡಿದ್ರು. ದೇಶದ ಒಳ್ಳೆ ದಿನ ಬಂತ ಚೌಕಿದಾರ ಬಂತ ದೇಶದ ಒಳ್ಳೆ ದಿನ ಬಂತ. ನನ್ನ ಅನಿಸಿಕೆ ದೇಶದ ಜನತೆಗೆ ಒಳ್ಳೆ ದಿನ ಬಂದಿಲ್ಲ. ನರೇಂದ್ರ ಮೋದಿ ಅವರು ಟೀ ಮಾಡೋರು 10 ಲಕ್ಷ ಸೂಟ್ ಹಾಕೋರು, ಅವ್ರಿಗೆ ಒಳ್ಳೆ ದಿನ ಬಂತು. ಆಮೇಲೆ ಎಲ್ಲ ಕಡೆ ಭಾಷಣದಲ್ಲಿ ಅವರು ಮನ್ ಕಿ ಬಾತ್. ಯಾರು ಬೇಕು ಸ್ವಾಮಿ ಮನ್ ಕಿ ಬಾತ್? ನಾವು ಮನ್ ಕಿ ಬಾತ್ ಅಂದ್ರೆ ಏನು?
ನಮ್ಮ ಹೃದಯದಲ್ಲಿ ಏನಿದೆ ನಾವು ಯಾರ ಜೊತೆ ಮಾತಾಡ್ತೀವಿ, ನಮ್ಮ ಮನೆಯವ್ರ ಜೊತೆನೇ ಮಾತಾಡೋದು. ನಮ್ಗೆ ಬೇಕಾಗಿರೋದು ಕಾಂತಿ ಮಾತಾಗಿಲ್ಲ. ಆಯಿತು, ನೋಟ್ ಬ್ಯಾನ್ ಮಾಡಿದ್ರು. 1 ಲಕ್ಷ 1,000 ನೋಟ್ ಇದ್ದಿದ್ದು 500 1,000 ನೋಟ್ ಬ್ಯಾನ್ ಮಾಡಿ, काला पैसा धन लेके आऊँगा मैं, हर रखो मैं 15 लाख रुपए डालूँगा. काला पैसा तो लेके आ गया, पूरा पैसा 99% आ गया. कहाँ है काला पैसा? 1000 का नोट बैन करके 2000 रुपये इंप्लीमेंट किए. 100 रुपये नोट बैन ಮಾಡಿದ್ರು, 2,000 ಇಂಪ್ಲಿಮೆಂಟ್ ಮಾಡಿದ್ರು. ಕಪ್ಪನ ಇಡಕ್ಕೆ 100 ರೂಪಾಯಿ ನೋಟ್ ಅನುಕೂಲನ 200 ರೂಪಾಯಿ ನೋಟ್ ಅನುಕೂಲ? 100 ರೂಪಾಯಿ ನೋಟ್ ಅನುಕೂಲ. 100 ರೂಪಾಯಿ ನೋಡ್ತಾನೆ 2,000 ನೋಟ್ ತಂದವ್ರೆ. ಏನಂದರೆ ಕಪ್ಪಣ್ಣ ಇರೋದು BJP ಅವ್ರದ, ಇದು ಗಿಮಿಕ್. ಇದು ಅವ್ರ ತವ ಇದ್ದಿದ್ದು ಕಪ್ಪಣ್ಣನ ಇದು ಹೇಳಿ ಅವ್ರ ಕಪ್ಪಣ್ಣನ BJP ಅವ್ರು ಮುಖಂಡರು ತವ ಇದ್ದಿದ್ದು ಅದು ವೈಟ್ ಮಾಡ್ಕೊಂಡಿದ್ದಾರೆ. 99% ಬಂದಾಗಿದೆ. 15,000 ಅಕೌಂಟಲ್ಲಿ ಆಗಬೇಕಾಗಿತ್ತಾನೆ, ಹಾಕಿದ್ರ 15 ರೂಪಾಯಿ ಹಾಕಿದಾರ, 15 ಪೈಸೆ ಹಾಕಿದ್ದಾರೆ. 2 ಕೋಟಿ ಜನಕ್ಕೆ ಪ್ರತಿ ವರ್ಷ ನಾನು ಕೆಲಸ ಉದ್ಯೋಗ ಕೊಡ್ತೀನಿ ಯುವಕರಿಗೆ ಅಂದರು. 2 ಲಕ್ಷ ಕೊಟ್ಟಿಲ್ಲ ಸ್ವಾಮಿ. ಈಗ ಜನಗಳಿಗೆ ಗೊತ್ತಾಗಿದೆ. ಈಗ ನೀವು ನನ್ನ ಕಂಡಂಗೆ ಈಗ ಎಲ್ಲ ರೀಜ್ನಲ್ ಪಾರ್ಟಿ ಯಾವತ್ತಿಂದ ಸ್ವಾತಂತ್ರ್ಯ ಬಂತು ಅವತ್ತಿಂದನೂ ರೀಜ್ನಲ್ ಪಾರ್ಟಿ ಪೈಪೋಟಿ ಕಾಂಗ್ರೆಸ್ ಜೊತೆ ಇದ್ದಿದ್ದು. ಕಾಂಗ್ರೆಸ್ ಜೊತೆ ಈಗ ಎಲ್ಲ ರೀಜ್ನಲ್ ಪಾರ್ಟಿ ಏನಕ್ಕೆ ಒಂದಾಗಿದ್ದಾರೆ? ಈ ಅವ್ರಿಗೆ ಗೊತ್ತಿದ್ದು ಅವ್ರಿಗೆ ಪೈಪೋಟಿ ಇದ್ದಿದ್ದು ಕಾಂಗ್ರೆಸ್ ಜೊತೆ. ಈ ಕಾಂಗ್ರೆಸ್ ಜೊತೆ ಕೈ ಏನಕ್ಕೆ ಜೋಡಿಸಿದ್ದಾರೆ? ಇಲ್ಲ. ಇನ್ನು ತಿರ್ಗಾ 2019 ತಿರ್ಗಾ BJP ಬಂದು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದರೆ ನಮ್ಮ ದೇಶ ನಿರ್ನಾಮ ಆಗ್ತದೆ. ದೇಶ ಉಳ್ಸೋಕ್ಕೋಸ್ಕರ ನಾವೆಲ್ಲ ಒಂದಾಗಬೇಕಂತ ಎಲ್ಲ ರೀಜನಲ್ ಪಾರ್ಟಿಗಳು ಒಂದಾಗಿ ಇವತ್ತು ಮಾನ್ಯ ರಾಹುಲ್ ಗಾಂಧಿಗೆ ಪ್ರಧಾನಮಂತ್ರಿ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ. ಯಾರೇನಾರ ಮಾಡ್ಕೊಳ್ಳಿ, ಜನಗಳು ಬುದ್ಧಿವಂತರಿದ್ದಾರೆ. ಈ ಬಾರಿ ಕಾಂಗ್ರೆಸ್ ಸರ್ಕಾರ ಬರುತ್ತದೆ. राहुल गांधी के प्रधानमंत्री ಮಾಡೋಕ್ಕೆ ಯಾರು ತಪ್ಪಿಸೋಕ್ಕೆ ಸಾಧ್ಯ ಆಗಲ್ಲ. मेरे हिसाब से प्रकाश राय का 2-4 हज़ार वोट के ऊपर नहीं बढ़ेगा. पब्लिक इतनी बेवकूफ़ नहीं है, पब्लिक समझदार है. अभी वो कुछ एक्टर है, बहुत अच्छा विलेन का एक्टिंग करना जानते हो. कुछ सलमान खान के साथ करके पब्लिक नौजवान लड़के लोग थोड़ा देख लियो पिक्चर उच्चर. वो सलमान खान के चाहने वाले बहुत है. सलमान खान का पिक्चर हर आदमी देखता है. उसके अंदर 1-2 पिक्चर में आ गए. वो पिक्चर की वजह से आदमी वो आज सेल्फी का स्टाइल है. वो सेल्फी लेने से क्या समझ रहे वो लोग मीडिया को उठा रहे. वो ठेंगा ही डालने वाले उनको. ಏನು ಉಸ್ತುವಾರಿ ಸಚಿವರಾದ BZ ಜಮೀರ್ ಅಹಮದ್ ಆಹಾರ ಮತ್ತು ನಾಗರಿಕ ಸಚಿವರು, ಅದರ ಜೊತೆಯಲ್ಲಿ ರಾಜ್ಯಸಭಾ ಸದಸ್ಯರಾದ ಹರಿಪ್ರಸಾದ್ ಅವರು ಇವತ್ತು ಶಬೀರ್ ವರ್ಷಾದ್ನ ಧರ್ಮಗುರುಗಳಿಗೆ ಭೇಟಿ ಮಾಡಿ ಆಶೀರ್ವಾದ ತಗೊಂಡಿದ್ದಾರೆ. ಒಂದು ಮಾತು ಸತ್ಯವಾಗಿ ಅವರು ಹೇಳ್ತಾ ಇದ್ದಾರೆ, 10 ವರ್ಷ ಏನು ಲೋಕಸಭಾ ಸದಸ್ಯರಾದ PC ಮೋಹನ್ ಅವರಿದ್ದರು ಈ ಕ್ಷೇತ್ರದಲ್ಲಿ ಸಾರ್ವಜನಿಕವಾಗಿ ಎಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ನಾನೇ MLA ಆಗಿ 2 ಬಾರಿ ಸಚಿವನಾದಾಗ ಕೂಡ ನನಗೂ ಕೂಡ ಭೇಟಿಯಾಗಿಲ್ಲ. ಆದ ಕಾರಣ ಅವರಿಗೆ ಈ ಸಲ ಯಾರು ಒಟ್ಟಾರೆಯಾಗಿ ತಗೊಂಡಾಗ ಕ್ಷೇತ್ರದಲ್ಲಿ ಇಡೀ 8 ಕ್ಷೇತ್ರಗಳಿದ್ದಾವೆ, ಅಲ್ಲಿ PC ಮೋಹನ್ ಯಾರಂತಾನೆ ಗೊತ್ತಿಲ್ಲ. ಹಾಗಾಗಿ ಈ ಚುನಾವಣೆ ರಿಜ್ವಾನ್ ಅರ್ಷದ್ ಗೆಲ್ಲುವುದು ಸತಸಿದ್ಧ. ರಿಜ್ವಾನ್ ಅರ್ಷದ್ ಅವರಿಗೆ ಜನ ಕೂಡ ಒಪ್ಕೊಳ್ತಾ ಇದ್ದಾರೆ. ಹೋದ ಸಾರಿ ಅವರು ಸೋತಿದ್ದಾರೆ 70,000 ಮತಗಳಿಂದ. ಈ ಸಾರಿ ವಿಜೃಂಭಣೆಯಿಂದ 1,50,000 ಮತಗಳಿಂದ ಹೆಚ್ಚಿನಿಂದ ಗೆಲ್ತಾರೆ ಅನ್ನೋದು ಒಂದು ಮಾತು ಒಂದು ಕಡೆ. ಆದರೆ ಪ್ರಕಾಶ್ ರಾಜ್ ಬಗ್ಗೆ ಸಣ್ಣದಾಗಿ ಗೇಲಿ ಕೂಡ ಮಾಡಿದ್ದಾರೆ BZ ಜಮೀರ್ ಅಹಮದ್ ಅವರು. ಅವರು ಏನು 2,000ರಿಂದ 4,000 ಓಟ್ ತಗೊಂಡ್ರೆ ಹೆಚ್ಚು. ಸೆಲ್ಫಿ ಸ್ಟಿಕ್ ಅನ್ನೋ ಒಂದು ಟೈಟಲ್ ಕೂಡ ಅವರಿಗೆ ಕೊಟ್ಟಿದ್ದಾರೆ ಪ್ರಕಾಶ್ ರಾಜ್ಗೆ. ಅವರು ಸೆಲ್ಫಿ ಸ್ಟಿಕ್ ಮಾತ್ರ, ಸೆಲ್ಫಿ ಅಲ್ಲ, ಭಾವಚಿತ್ರನೂ ಅಲ್ಲ. ಹಾಗಾಗಿ ನಮ್ಮ ಗೆಲುವು ನಿಶ್ಚಿತ. ರಿಜ್ವಾನ್ ಅರ್ಷದ್ ಪಾರ್ಲಿಮೆಂಟ್ಗೆ ಹೋಗ್ತಾರೆ, ಸರ್ಕಾರ ಕೂಡ ರಾಹುಲ್ ಗಾಂಧಿ ಆಗ್ತದೆ, ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋದು ಒಟ್ಟಾರೆ ಸಾರಾಂಶ BZ ಜಮೀರ್ ಅಹಮದ್ ಅವರದ್ದು. ಕ್ಯಾಮರಾಮನ್ ರೋಹಿತ್ ಜೊತೆ ಕನ್ನಡ ನಜೀರ್, A to Z ಸುದ್ದಿವಾಹಿನಿ, ಬೆಂಗಳೂರು.